ಕೊಂಕಣಿಯ ಪ್ರಮುಖ ಸಾಂಸ್ಕೃತಿಕ ಸಂಘಟನೆ ಮಾಂಡ್ ಸೋಭಾಣ್ ವತಿಯಿಂದ ನೀಡುತ್ತಾ ಬರುತ್ತಿರುವ ಪ್ರಥಮ ಜಾಗತಿಕ ಕೊಂಕಣಿ ಚಲನಚಿತ್ರ ಪುರಸ್ಕಾರವನ್ನ ಡಿಸೆಂಬರ್ 9ರಂದು ಮಂಗಳೂರಿನ ಕಲಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಗುರಿಕಾರ ಎರಿಕ್ ಓಜಿರಿಯೋ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿ, ಪ್ರಪಂಚದ ಯಾವುದೇ ಸ್ಥಳದಿಂದ ಕೊಂಕಣಿಯ ಯಾವುದೇ ಭಾಷಾ ಪ್ರಭೇದದಲ್ಲಿ 2016 ಜನವರಿಯಿಂದ 2017 ಡಿಸೆಂಬರ್ ಈ ಅವಧಿಯಲ್ಲಿ ತಯಾರಿಸಿದ ಚಲನಚಿತ್ರಗಳು ಮಾತ್ರ ಈ ಪುರಸ್ಕಾರಕ್ಕೆ ಅರ್ಹವಾಗುವುದು ಎಂದು ಮಾಹಿತಿ ನೀಡಿದರು. ಈ ಪುರಸ್ಕಾರ ಡಿಸೆಂಬರ್ 9 ತಾರೀಕಿಗೆ ಕಲಾಂಗಣದಲ್ಲಿ ಸಂಜೆ 6 ಗಂಟೆಗೆ ನಡೆಯಲಿದೆ. ಬಾಲಿವುಡ್ನ ಪ್ರಖ್ಯಾತ ನಟ ಅಥವಾ ನಟಿ ಪ್ರಮುಖ ಅತಿಥಿ ಆಗಿ ಬರಲಿದ್ದಾರೆ. ಜಾಗತಿಕ ಕೊಂಕಣಿ ಚಲನಚಿತ್ರ ಪುರಸ್ಕಾರ ಅಂದ್ರೆ ಬರೇ ಮಂಗಳೂರಿನ ಕೊಂಕಣಿಗರ ಚಿತ್ರ ಅಲ್ಲ, ಮಂಗಳೂರಿನಲ್ಲಿ ಕೂಡ GSB ಮತ್ತೆ ಕ್ರಿಶ್ಚಿಯನ್ ಎರಡು ಡೈಲೆಕ್ಟ್ ಬೋಲಿ ಇದೆ. ಎರಡರಲ್ಲೂ ಚಲನಚಿತ್ರಗಳು ಆಗ್ತವೆ. ಎಲ್ಲರನ್ನು ಯಾವ ಜಾತಿ ಪ್ರದೇಶ ಭೇದಭಾವ ಇಲ್ಲದೆ ಎಲ್ಲರನ್ನು ಇದರಲ್ಲಿ ಸೇರಿಸಿ ಅತಿ ಶ್ರೇಷ್ಠ ವಿಭಾಗಗಳಲ್ಲಿ ಪುರಸ್ಕಾರ ನೀಡಲಾಗುತ್ತದೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಲೂವಿಸ್ ಜೆ ಪೆಂಟೋ, ಸಂಘಟಕರಾದ ಸ್ಟ್ಯಾನಿ ಆಲ್ವರಿಸ್, ಕೋಶಾಧಿಕಾರಿ ಅರುಣ್ ರಾಜ್ ರಾಡ್ರಿಗಸ್, ನವೀನ್ ಲೋಬೋ ಮತ್ತಿತರರು ಉಪಸ್ಥಿತರಿದ್ದರು.